ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ಅಮ್ಮ ಟೆನ್ಷನ್ ಮಾಡ್ಕೊಳ್ಬೇಡ, ಆರಾಮಾಗಿರೋ ಏನೂ ಆಗಲ್ಲ. ಬಾ. ಮನಸ್ಸು ಶುದ್ಧವಾಗಿದೆ, ಮನೆಯೂ ಶುದ್ಧವಾಗಿದೆ. ಅಣ್ಣನಿಗೆ ಇವ್ರಿಗಿಂತ ಒಳ್ಳೆ ಜೋಡಿ ಸಿಕ್ಕಲ್ಲ. ಅಯ್ಯೋ, ಟೀ ಮಾಡೋ ರಿಸ್ಕ್ ಯಾಕೆ ತಗೊಂಡ್ರಿ? ಶಾಸ್ತ್ರದ ಪ್ರಕಾರ ಮಾತುಕತೆ ಆಗೋವರೆಗೂ ಹುಡುಗಿ ಮನೇಲೇನು ತಿನ್ನಬಾರ್ದು, ಕುಡಿಬಾರ್ದು ಅಂತ ನಮ್ಮ ತಾತ ಹೇಳಿದ್ದಾರೆ. ಹುಡುಗಿ ಮನೇಲಿ ಅಂದ್ರೆ ಅರ್ಥ ಆಗ್ಲಿಲ್ಲ. ನಾವು ಹೇಳ್ದೆ ಕೇಳ್ದೆ ಬಂದಿದ್ದೀವಿ. ದಿಢೀರಂತ ನಿಮಗೆ ಆಶ್ಚರ್ಯದ ವಿಷಯನೂ ಹೇಳ್ತೀವಿ, ಅದಕ್ಕೆ ಕ್ಷಮೆ ಇರಲಿ. ನಾವು ಒಂದು ಮುಖ್ಯವಾದ ವಿಷಯ ಮಾತಾಡಕ್ಕೆ ಬಂದಿದ್ದೀವಿ. ಅದನ್ನು ಹೇಗೆ ಹೇಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಮ್ಮ, ಸುತ್ತಿ ಬಳಸಿ ಮಾತಾಡೋದಕ್ಕಿಂತ ನೇರವಾಗಿ ಮಾತಾಡೋದು ಒಳ್ಳೇದು. ನಮ್ಮ ಅಣ್ಣ ಸಾಕಿದ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ನಮ್ಮ ಅಣ್ಣಂಗೆ ಇನ್ನೂ ಮದುವೆ ಆಗಿಲ್ಲ. ನಮ್ಮ ಅಣ್ಣ ದೇವ್ರಂತವನು. 2 ವರ್ಷದಿಂದ ನಮ್ಮ ಅಣ್ಣನಿಗೆ ಹೆಣ್ಣು ಹುಡುಕ್ತಾ ಇದ್ದೀವಿ, ಆದರೆ ನಮ್ಮ ಮನೆಗೆ ಸರಿ ಹೊಂದುವಂಥ ಹುಡುಗಿ ಸಿಗ್ತಾ ಇಲ್ಲ. ನಮ್ಮ ಅಣ್ಣನಿಗೆ ಆಲಿ ಅವರು ಪರ್ಫೆಕ್ಟ್ ಜೋಡಿ ಆಗ್ತಾರೆ ಅಂತ ಅನಿಸ್ತು. ಅದಕ್ಕೆ ನಿಮ್ಮ ಮಗಳನ್ನ ನಮ್ಮ ಮನೆಗೆ ಸೊಸೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ನಮ್ಮ ಪ್ರಾಜೆಕ್ಟ್. ನಿಮಗೆ ಹೇಗೆ ಅನ್ನಿಸ್ತು? ವೆರಿ ವೆಲ್ ಪ್ಲ್ಯಾನ್ಡ್. ತುಂಬಾ ಚೆನ್ನಾಗಿದೆ ನಿಮ್ಮ ಪ್ರಾಜೆಕ್ಟ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆಗೆ ಕೈ ಜೋಡಿಸ್ಬೇಕು ಅಂತ ನಾವು ತುಂಬ ವರ್ಷಗಳಿಂದ ಕಾಯ್ತಾ ಇದ್ವಿ. ಅದೆಷ್ಟು ವರ್ಷ ಆಸೆಯಾಗಿ ಉಳಿದಿತ್ತು. ನಮ್ಮ ಜೊತೆ ಟೈಪ್ ಆಗೋದಕ್ಕೆ ನಿಮಗೇನು ಸಮಸ್ಯೆ ಇಲ್ಲ ಅಲ್ವಾ? ನೋನೋ, ಯಾವ ತೊಂದರೆನೂ ಇಲ್ಲ. ಹಾಗಾದ್ರೆ ಈ ಡೀಲು ಓಕೆ ಅಂತ ಅನ್ಕೊಳ್ಳ? ಖಂಡಿತ ಭವನ್ಗಳು. ನಮ್ಮ ಕಂಪನಿಲಿ ಪಾರ್ಟ್ನರ್ಶಿಪ್ ಬೆಳೆಸೋದಕ್ಕೆ ನಾವು 2 ಕ್ವಾಲಿಟೀಸ್ನ ನೋಡ್ತೀವಿ. ಒಂದು ಒಳ್ಳೆ ಉದ್ದೇಶ, ಮತ್ತೊಂದು ಮಾಡೋ ಕೆಲಸದಲ್ಲಿ ನಿಯತ್. ಇದೆರಡೂ ಕರೆಕ್ಟ್ ಆಗಿದ್ರೆ ಲಾಭ ನಷ್ಟದ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಇದಕ್ಕೆ ಅಲ್ವಾ ಇವತ್ತು ಶಾಂತಲಾ ಮೀಡಿಯಾ ರಾಕೆಟ್ ವೇಗದಲ್ಲಿ ಬೆಳೀತಾ ಇರೋದು. ಥ್ಯಾಂಕ್ ಯು. ಹಾಗಾದ್ರೆ ಯಾವತ್ತಿಂದ ಕೆಲಸ ಶುರು ಮಾಡೋಣ? ಇವತ್ತಿಂದಾನೇ ಶುರು ಮಾಡ್ಬೋದು. ನಮ್ಮ ಕಡೆಯಿಂದ ನಾವೆಲ್ಲ ಪ್ರಿಪೇರ್ ಆಗಿದ್ದೀವಿ. ನಮ್ಮ ಕ್ರಿಯೇಟಿವ್ ಟೀಮ್ ಜೊತೆ ಒಂದ್ಸಲ ಮಾತಾಡ್ಬಿಡಿ. ಶೋರ್. ಒಂದು ನಿಮಿಷ. ಅಹಲ್ಯ ಅವ್ರನ್ನ ಕಳಿಸಿ. ಮೊನ್ನೆ ಕಂಪನಿ ಈವೆಂಟಲ್ಲಿ ನಿಮ್ಮ ಮಗಳ ಅಹಲ್ಯನ ನಮ್ಮ ಮನೆ ನೋಡಿದ್ದಾನೆ. ಅವಳ ನಡೆ ನುಡಿ ಮಾತು ಗುಣ ಎಲ್ಲ ಅವನಿಗೆ ತುಂಬ ಇಷ್ಟ ಆಗಿದೆ. ನಮ್ಮ ಮನೆಗೆ ಯಾವ ರೀತಿ ಸೊಸೆ ಬರಬೇಕು ಅಂದ್ಕೊಂಡಿದ್ವೋ ನಿಮ್ಮ ಮಗಳು ಹಾಗೇ ಇದ್ದಾಳೆ. ನಿಮ್ಮ ಅಭ್ಯಂತರ ಏನೂ ಇಲ್ದಿದ್ರೆ ನಮ್ಮ ಸಾಕೇತ್ಗೆ ಅವಳನ್ನ ತಂದ್ಕೋಬೇಕು ಅಂದ್ಕೊಂಡಿದ್ದೀವಿ. ನೀವೇನು ಹೇಳ್ತೀರಾ? ನೀವು ಈವೆಂಟಿಗೆ ಬಂದಾಗ ನಮ್ಮ ಸೆಕ್ಯೂರಿಟಿ ನಿಮ್ಮನ್ನು ಒಳಗಡೆ ಬಿಡಲಿಲ್ಲ. ಆಗ ಅಹಲ್ಯ ಅವ್ರಿಗೆ ಅವಾರ್ಡ್ ಸಿಗ್ಬೋದು ಅಂತ ಗೊತ್ತಿದ್ರು ನೀವು ಇಲ್ಲದೆ ಇರೋ ಜಾಗದಲ್ಲಿ ನಾನಿರಲ್ಲ ಅಂತ ಹೊರಟು. ಅಹಲ್ಯ, ನೀನು ಹೋಗ್ಕಂದ, ನಾವು ಆಟೋ ಹಿಡ್ಕೊಂಡು ಮನೆಗೆ ಹೋಗ್ತೀವಿ. ಅಮ್ಮ, ನನಗೆ ಅವಾರ್ಡ್ ಬರುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ. ನೀವೇ ಅಲ್ಲಿಲ್ಲ ಅಂದಮೇಲೆ ನಾನಲ್ಲಿ ಹೋಗಿ ಏನು ಮಾಡಲಿ? ಅಲ್ಲೇ ಅಹಲ್ಯ ಅವ್ರ ಗುಣ ನನಗಿಷ್ಟ ಆಗಿತ್ತು. ಯಾರ ಫ್ಯಾಮಿಲಿಗೆ ವ್ಯಾಲ್ಯೂ ಕೊಡ್ತಾರೋ ಅವ್ರು ಹುಟ್ಟಿದ ಮನೇನು ಗಂಡನ ಮನೇನು ಬೆಳಗ್ತಾರೆ ಅಂತ ನಮ್ಮಮ್ಮ ಹೇಳ್ತಾ ಇದ್ರು. ಆ ಗುಣನ ನಾನು ಅಹಲ್ಯ ಅವ್ರ ಹತ್ರ ನೋಡಿದೆ. ಅಷ್ಟೇ ಅಲ್ಲ,
ಅವ್ರು ಸ್ಟೇಜ್ ಮೇಲೆ ಹೋಗ್ಬೇಕಾದ್ರೂ ಒಬ್ಬರೇ ಹೋಗ್ಲಿಲ್ಲ, ನಿಮ್ಮನ್ನು ಕರ್ಕೊಂಡು ಹೋದ್ರು. ಅವ್ರ ಟ್ಯಾಲೆಂಟ್ಗೆ ಅವಾರ್ಡ್ ಬಂದಿದ್ರು ಕೂಡ ಅದನ್ನ ನಿಮ್ಮಿಬ್ರು ಪ್ರೆಸೆಂಟ್ ಮಾಡೋದು, ಆ ಗುಣ ನನಗೆ ಇಷ್ಟ ಆಯ್ತು. ಆದ್ರೆ ನಾನಿವತ್ತು ಈ ಅವಾರ್ಡ್ನ ಯಾರಿಗೂ ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತಿಲ್ಲ. ನಾನಿವತ್ತು ಈ ಜಾಗದಲ್ಲಿ ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ಈ ಕುಟುಂಬ. ಮಧ್ಯೆ ಮಧ್ಯೆ ಅಮ್ಮ ಏನು ತಿಂದಿಲ್ಲ ಅಂತ ನಿಮ್ಗೆ ತಿನ್ನೋದಕ್ಕೆ ತಂದ್ಕೊಡ್ತಾ ಇದ್ರು. ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾ ಇದ್ರು. ಆ ಕೇರಿಂಗ್ ಕೂಡ ಇಷ್ಟ ಆಯ್ತು ನನಗೆ. ನೀವು ಕೊಟ್ಟಿರೋ ಸಂಸ್ಕಾರ ನಮ್ಮ ಮನೆಗೆ ಹೇಳಿ ಮಾಡಿಸಿದ್ದಮ್ಮ. ಅದಕ್ಕೆ ಲೇಟ್ ಮಾಡದೆ ಮದುವೆ ಮಾತುಕತೆನ ಮುಂದುವರಿಸ್ಬೋದಾ ಅಂತ. ಅದು ಅದು ದಿಢೀರಂತ ನೀವು ಹೇಗೆ ಹೇಳಿದ್ರೆ ನಂಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನನ್ನ ಕೈಕಾಲೇ ಆಡ್ತಿಲ್ಲ. ಪರವಾಗಿಲ್ಲಮ್ಮ, ನಮ್ಗೇನು ಅವಸರ ಇಲ್ಲ, ನಾವು ಕಾಯ್ತೀವಿ. ಹಾಗೆ ನಿಮ್ಮ ಮಗಳ ಅಭಿಪ್ರಾಯನೂ ತಿಳ್ಕೊಳ್ಳಿ, ನಮ್ಗೆ ಅದು ಕೂಡ ಮುಖ್ಯ. ಹೆಣ್ಣೆತ್ತವರಿಗೆ ನೂರಾರು ಆಸೆ ಕನಸುಗಳಿರುತ್ತೆ ಅಂತ ನನಗೂ ಗೊತ್ತು. ನಿಮ್ಗೆ ಈ ಸಂಬಂಧ ಇಷ್ಟ ಆದರೆ ಆದಷ್ಟು ಬೇಗ ತಿಳಿಸಿ. ಅಹಲ್ಯ, ಅದೇ ಅಹಲ್ಯ ಇರ್ಬೋದಾ? ಛೇ ಭವಾನಿ, ಏನಾಗಿದೆ ನಿನಗೆ? ಊರಲ್ಲಿರೋ ಎಲ್ಲ ಅಹಲ್ಯನೂ ನಿನಗೆ ಬೇಕಾಗಿರೋಳೆ ಆಗಿರ್ತಾಳ? ಇದು ಬೆಂಗಳೂರು. ಒಂದ್ ವೇಳೆ ಅವಳೇ ಆಗಿದ್ರೆ? ಏನೋ ಡೌಟಲ್ಲಿದ್ದೀರಾ? ಏನಿಲ್ಲ. ಅಹಲ್ಯ ಅಂತ ಹೇಳಿದ್ರಲ್ಲ, ಯಾರ ಆ ಹುಡುಗಿ? ಓ ಅವರು ನಮ್ಮ ಕಂಪನಿ ಕಾಪಿ ಎಡಿಟ್. ನಮ್ಮ ಕಂಪನಿಯ ಎಲ್ಲ ಸಕ್ಸಸ್ಫುಲ್ ಆ್ಯಡ್ಸ್ಗೂ ಅವರೇ ಲೈನ್ಸ್ ಬರೆದಿರೋದು. ಶಿ ಇಸ್ ವೆರಿ ಬ್ರಿಲಿಯಂಟ್, ವೆರಿ ಕ್ರಿಯೇಟಿವ್ ಆ್ಯಂಡ್ ವೆರಿ ಒಬಿಡಿಯಂಟ್. ಓ ಹೌದಾ? ಎಸ್, ಅಹಲ್ಯ ಅವರು ಕಾಪಿ ಎಡಿಟಿಂಗ್ ವಿಷಯದಲ್ಲಿ ತುಂಬಾ ಎಕ್ಸ್ಪರ್ಟ್. ನಿಮ್ಮ ಐಡಿಯಾಸ್ನೆಲ್ಲ ಅವ್ರ ಹತ್ರ ಶೇರ್ ಮಾಡಿಬಿಡಿ, ಹಾಗೆ ಅವ್ರ ಟೀಮ್ಗೂ ಕನ್ವೆ ಮಾಡಿಬಿಡಿ. ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಅವ್ರಿಗೆ ಆಲ್ರೆಡಿ ತಿಳಿಸಿರೋದ್ರಿಂದ ಅವರು ಕೆಲವೊಂದಷ್ಟು ಐಡಿಯಾಗಳನ್ನ ಶೇರ್ ಮಾಡಿದ್ದಾರೆ. ಅವ್ರ ಐಡಿಯಾಸು ತುಂಬ ಚೆನ್ನಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ನೀವು ಒಂದ್ಸಲ ಪ್ರೆಸೆಂಟೇಷನ್ ತೊಗೊಂಬಿಡಿ. ನಿಮ್ಗೇನಾದರೂ ಚೇಂಜಸ್ ಬೇಕಿದ್ರೆ ಮಾತಾಡ್ಕೋಬೋದು. ಮೇ ಐ ಕಮ್ ಇನ್ ಸರ್? ಎಸ್. ಓ, ಇದು ಅವಳಲ್ಲ. ಇದೇನು ಪ್ರತಿಭಾ, ನೀವು ಬಂದಿದ್ದೀರಾ? ಅಹಲ್ಯ ಇಲ್ವಾ? ಸರ್, ಅಹಲ್ಯಗೆ ಮನೆಯಿಂದ ಕಾಲ್ ಬಂದಿತ್ತು. ಏನೋ ಎಮರ್ಜೆನ್ಸಿ ಅಂತೆ, ಮ್ಯಾನೇಜರ್ಗೆ ಹೇಳಿಬಿಟ್ಟು ಹೊರಟೋದ್ಲು. ಸರಿ, ಹಾಗಾದರೆ ಇವತ್ತಿನ ಪ್ರೆಸೆಂಟೇಷನ್ನ ನೀವೇ ಮಾಡಿಬಿಡಿ. ಓಕೆ ಸರ್, ಬನ್ನಿ ಮೇಡಮ್. ಓಕೆ ಸಾಕಿದ್ದಾರೆ, ನಾನೇನು ಬರ್ತೀನಿ. ನಿಮ್ಮ ಜೊತೆ ವರ್ಕ್ ಮಾಡ್ತಿರೋದು ನಮಗಂತೂ ತುಂಬಾ ಖುಷಿ ಆಗ್ತಿದೆ. ಸೇಮ್ ಹಿಯರ್, ಬರ್ತೀನಿ. ಅಕ್ಕ, ನಾನು ಹೋಗಿ ಬರ್ತೀನಿ. ಪ್ರಾಜೆಕ್ಟ್ ಸಬ್ಮಿಟ್ ಮಾಡಬೇಕು. ಮೀರಾ, ಕಾಲಿಗೆ ನೋವಾಗತ್ತೆ, ಕೂತ್ಕೊಳ್ಳಮ್ಮ. ನನ್ನ ಮನ್ಸೇ ನೋವಾಗ್ತಿದೆ ತಾತ, ಅದು ನಿಮ್ ಕಣ್ಣು ಕಾಣಿಸ್ತಿಲ್ವಾ? ಮನಸ್ಸನ್ನ ಹೇಗಮ್ಮ ನೋಡಕ್ಕಾಗತ್ತೆ? ತಾತ ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರ್ತೀರಾ? ಲೋ ಪ್ರಣಮ್, ಪ್ಲೀಸ್ ಕಣೋ, ಇವತ್ತು ನಂಗೆ ಬೇಜಾರಾಗ್ತಿದೆ. ನನ್ನ ಜೊತೆಗೆ ಇರೋ. ಕ್ಲಾಸ್ಗೆ ಹೋಗಿಲ್ಲ ಅಂದ್ರೆ ನಾಳೆ ಮಾಸ ನನ್ನ ಕ್ಲಾಸ್ ತಗೋತಾರೆ. ನಾನಿಲ್ಲಿರಲ್ಲಪ್ಪ, ಹೋಗ್ಬೇಕು. ಹೌದು, ಅದೇನ್ ನಿನ್ ಟೆನ್ಷನ್? ಅದೇ ಕಣೋ, ಇವತ್ತಾದ್ರೂ ಹೋಗಿರೋ ಕೆಲ್ಸ ಆಗುತ್ತೋ ಇಲ್ವೋ ಅಂತ. ಯಾವ ಕೆಲಸ? ಯಾರು ಹೋಗಿದ್ದಾರೆ?
ಎಲ್ಲಿಗೆ ಹೋಗಿದ್ದಾರೆ? ತಾತ ಯಾಕ್ ತಾತ ಉರಿಯೋ ಬೆಂಕಿಗೆ ತುಪ್ಪ ಸುರಿತಿದ್ದೀರಾ? ಸಾಕೇತ್ಗೆ ಹುಡುಗಿ ನೋಡಕ್ ಹೋಗಿದಾರಲ್ಲ, ಆ ಹುಡುಗಿ ಬಗ್ಗೆ ಮಾತಾಡ್ತಿದ್ದೀನಿ. ಓ ಅದ ಅನಿಕೇತ್ಗೆ ಹುಡುಗಿ ಫೋಟೋ ಕಳಿಸಿದ್ಯಾ? ಲಂಡನ್ನಿಂದ ಯಾವಾಗ ಬರ್ತಾನಂತೆ? ತಾತ ಯಾಕ್ ತಾತ ಸುಮ್ನೆ ನನ್ ಟೆನ್ಷನ್ ನನಗೆ. ಅದಕ್ಕೆ ಯಾಕಕ್ಕ ಅಷ್ಟೊಂದು ಟೆನ್ಷನ್ ಮಾಡ್ಕೊತಿದ್ಯಾ? ಆದ್ರೆ ಆಗುತ್ತೆ, ಆಗಂದ್ರೆ ಆಗಲ್ಲ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನನಗ್ ಗೊತ್ತೇ ಇರ್ಲಿಲ್ಲ. ಸ್ಕೂಲ್ ಟೈಮ್ ಆಯ್ತು, ಸುಮ್ನೆ ಹೋಗು. ಅದಕ್ಕೆ ಯಾಕೆ ಕೋಪ ಮಾಡ್ಕೊತ್ಯಾ? ನಾವು ಎಷ್ಟು ಚೆನ್ನಾಗಿ ಹುಡುಗಿ ನೋಡಕ್ ಹೋಗಿಲ್ಲ ಹೇಳು. ಇವತ್ತಿನವರೆಗೂ ಯಾವ್ದಾದ್ರು ಸೆಲೆಕ್ಟ್ ಆಗಿದ್ಯಾ? ಅದೇ ಬೇರೆ ಇದೇ ಬೇರೆ ಕಣೋ. ಅವಾಗ ಗುಗ್ಗುಗ್ ಇಷ್ಟ ಆಗುವಂತ ಹುಡ್ಗಿನ ನಾವ್ ಹುಡುಕ್ತಿದ್ವಿ. ಈಗ ತನಗಿಷ್ಟ ಆಗಿರೋ ಹುಡ್ಗಿನ ಒಪ್ಸೋದಿಕ್ಕೆ ಅಂತ ಹೋಗಿದ್ದಾನೆ. ಅವ್ರು ಒಪ್ಕೋತಾರೋ ಇಲ್ವೋ ಅನ್ನೋದೇ ನನ್ ಟೆನ್ಷನ್. ಎಲ್ಲಿ ಇವೆರಡ್ ಬೆರಳಲ್ಲಿ ಒಂದ್ ಬೆರಳು ಮುಟ್ಟು. ಅಕ್ಕ ಸ್ಕೂಲ್ ಟೈಮ್ ಆಯ್ತು, ಬರ್ತೀನಿ. ಪ್ರಣಮ್ ನಿಂತ್ಕೊಳ್ಳೋ. ಕಪೀಶ ಬಾ ನೀನು ಸ್ಕೂಲಿಂದ, ನಿನ್ನ ಮೊರ ಹತ್ತಿಸ್ತೀನಿ. ತಾತ ಇವೆರಡ್ ಬೆರಳಲ್ಲಿ ಒಂದ್ ಬೆರಳು ಮುಟ್ಟಿ. ಯಾಕಮ್ಮ? ಅದೇ ತಾತ, ಆ ಹುಡ್ಗಿ ಓಕೆ ಆಗ್ತಾರೋ ಇಲ್ವೋ ಅಂತ ಗೊತ್ತಾಗಕ್ಕೆ. ಯಾವ ಹುಡುಗಿ? ಹೋಗ್ಲಿ ಬಿಡಿ ತಾತ, ಅವ್ರು ಬಂದ್ಮೇಲೆ ವಿಷಯ ಗೊತ್ತಾಗುತ್ತೆ. ಅಮ್ಮ, ಅಹಲ್ಯ ಅವ್ರ ಅಭಿಪ್ರಾಯನ ನೀವು ನಿಧಾನಕ್ಕೆ ತಿಳಿಸಿ. ಆದರೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ತಿಳ್ಕೊಳ್ಳೋ ಆಸೆ ನನಗೆ. ನೀವೇನು ಹೇಳಲೇ ಇಲ್ಲ. ಆಕಾಶ ಭೂಮಿನ ಒಂದು ಮಾಡಬೇಕು ಅಂತ ಹೇಳ್ತಿದ್ದೀರಾ. ನಾನೇನು ಹೇಳಲಿ? ಯಾರ್ಯಾರ ಯೋಗ್ಯತೆ ಎಷ್ಟಿದೆಯೋ ಅಷ್ಟರಲ್ಲೇ ಸಂಬಂಧ ಮಾಡಬೇಕು ಅಂತ ತಿಳಿದವ್ರು ಹೇಳ್ತಾರೆ. ನೀವು ನಮ್ಮ ಹೆಣ್ಕೆಗೂ ಸಿಗದಿರೋ ನಕ್ಷತ್ರ. ನೀವಾಗೆ ಮನೆಯವ್ರಿಗೂ ಸಂಬಂಧ ಕೇಳ್ಕೊಂಡು ಬಂದಿದ್ದೀರಾ. ಮಾತಾಡೋದಿಕ್ಕೆ ಮಾತೇ ಬರ್ತಿಲ್ಲ. ನೋಡಿಮ್ಮ, ಬಡವ ಶ್ರೀಮಂತ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೋಬೇಡಿ. ಮದ್ವೆ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಮಗಳನ್ನ ಧಾರೆ ಇರೋದ್ ಕೊಟ್ರೆ ಸಾಕು. ಓಹ್, ಇಷ್ಟೊಂದೆಲ್ಲ ಹೇಳಿದ್ಮೇಲೆ ರಿಜೆಕ್ಟ್ ಮಾಡಕ್ ಏನಿದೆ? ಆದ್ರೂ ಅಕ್ಕನ ಒಂದ್ ಮಾತು ಕೇಳಿ ಹೇಳ್ತೀವಿ. ಖಂಡಿತ ಅವ್ರಿಗೆ ಒಪ್ಪಿಗೆ ಇದೆ ಅಂದ ಮೇಲೇನೆ ನಾವು ಮಾತುಕತೆ ಮುಂದುವರ್ಸೋಣ. ಹಾಗಾದ್ರೆ ನನ್ನ ಅಭಿಪ್ರಾಯನ ಈಗಲೇ ಹೇಳ್ತೀನಿ. ನನಗೀ ಮದ್ವೆ ಒಪ್ಪಿಗೆ ಇಲ್ಲ.